ಓಂ ಶ್ರೀ ಸಾಯಿರಾಮ್. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸಾಯಿಬಾಬಾ ಅವರನ್ನು ನಾವು ನಂಬಿ ನಡೀತಿದ್ದೇವೆ ಅಂತ ಹೇಳಿದ್ರೆ, ಅವರು ನಮ್ಮೊಂದಿಗೆ ಪ್ರತಿನಿತ್ಯ ಇದ್ದಾರೆ ಅನ್ನುವಂತಹ ಒಂದು ಅನುಭವಗಳು ಹೇಗೆ ಆಗ್ತವೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಮಗೆ ಸಾಯಿಬಾಬಾ ಪ್ರತ್ಯಕ್ಷವಾಗಿ ನಮ್ಮೆದುರು ಬರ್ತಾರೆ ಅಂತಲ್ಲ, ಹಲವು ರೂಪದಲ್ಲಿ ಬಾಬಾರವರು ಕಾಣಿಸ್ಕೊಳ್ತಾರೆ. ನಾವು ನಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಭಾವನೆಯನ್ನು ಇಟ್ಕೊಳ್ಳದೆ ನಿಷ್ಕಲ್ಮಶ ಭಾವನೆಯಿಂದ ಸಾಯಿಬಾಬಾರವರನ್ನು ಆರಾಧನೆ ಮಾಡಿದಾಗ ಕೆಲವೊಂದು ಸೂಚನೆಗಳ ಮೂಲಕ ಸಾಯಿಬಾಬಾರವರು ನಮ್ಮೊಂದಿಗೆ ಇದ್ದಾರೆ ಅನ್ನೋ ಭಾವ ಅನುಭವಕ್ಕೆ ಬರುತ್ತೆ. ಸ್ನೇಹಿತರೆ, ನನಗೂ ಕೂಡ ಈ ರೀತಿಯಾಗಿ ಸಾಯಿಬಾಬಾರವರನ್ನು ನಂಬಲಿಕ್ಕೆ ಶುರು ಮಾಡಿದ ಮೇಲೆ ಅನೇಕ ಅನುಭವಗಳಾಗಿವೆ. ಕೆಲವೊಂದು ಸಂಗತಿಗಳನ್ನು ನಿಮ್ಮ ಮುಂದೆ ಇವತ್ತು ಹಂಚ್ಕೊಳ್ತಾ ಇದ್ದೇನೆ ಸ್ನೇಹಿತರೆ. ನಾವು ಇನ್ನೊಂದು ಮನಗಾಣಬೇಕು, ಏನಂತ ಹೇಳಿದ್ರೆ, ಸಾಯಿಬಾಬಾರವರು ನನ್ನನ್ನೇ ಆರಾಧನೆ ಮಾಡಿ, ನನ್ನನ್ನೇ ಪೂಜೆ ಮಾಡಿ, ಮನೆ ದೇವರನ್ನು ಕುಲದೇವರನ್ನು ಬಿಟ್ಬಿಡಿ ಅಂತ ಹೇಳಿ ಎಲ್ಲೂ ಹೇಳಿಲ್ಲ ಸ್ನೇಹಿತರೆ. ಬಾಬಾರವರು ಮನುಷ್ಯ ರೂಪಿಯ ದೇವರು. ಆ ದೇವರು ಎಲ್ಲ ಕಡೆಯಲ್ಲೂ ಕೂಡ ಒಂದೊಂದು ಅವತಾರಗಳನ್ನು ತಾಳಿ ಜನರನ್ನು ಕಾಪಾಡ್ತಾ ಇರುವಂಥದ್ದು. ಫೈನಲಿ ಹೇಳೋದಾದರೆ ನಾವೆಲ್ಲರೂ ಕೂಡ ನಂಬುವಂತಹ ಭಗವಂತ ಒಬ್ಬನೇ, ಆದರೆ ರೂಪ ಬೇರೆ ಬೇರೆ. ಅದಕ್ಕೆ ಸಾಯಿಬಾಬಾ ಅವರು ಹೇಳೋದು, ಸಬ್ಕಾ ಮಾಲೀಕ್ ಏಕ್ ಹೈ. ನೀನು ರಾಮನ ರೂಪದಲ್ಲಿ ಕಾಣು, ಅಲ್ಲಿಯೂ ನಾನಿದ್ದೇನೆ. ಹರನ ರೂಪದಲ್ಲಿ, ಹರಿಯ ರೂಪದಲ್ಲಿ, ಕೃಷ್ಣನ ರೂಪದಲ್ಲಿ, ಅಲ್ಲಾನ ರೂಪದಲ್ಲಿ, ಕುಲದೇವರ ರೂಪದಲ್ಲಿ, ಅಲ್ಲಿಯೂ ನಾನಿದ್ದೇನೆ ಅಂತಾರೆ ಬಾಬಾರವರು. ಸ್ನೇಹಿತರೆ, ನಾವು ಯಾವ ದೇವರ ರೂಪದಲ್ಲಿ ಆರಾಧನೆ ಮಾಡಿದರೂ ಕೂಡ ಆ ಸಾಯಿಯು ಆ ರೂಪದಲ್ಲಿ ಕಾಣಿಸ್ತಾರೆ. ಆದರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ನಿಷ್ಕಲ್ಮಶ ಭಾವದಿಂದ ಸಾಯಿಬಾಬಾರವರನ್ನು ಆರಾಧನೆ ಮಾಡಬೇಕು ಅಷ್ಟೇ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವದಲ್ಲಿ ಎದ್ದು ಧ್ಯಾನ ಪೂಜೆಯನ್ನು ಮಾಡಿದ್ರೆ ನಮಗೆ ಆದಷ್ಟು ಬೇಗ ಫಲಗಳು ಸಿದ್ಧಿಸ್ತವೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೌದಲ್ವಾ ದೊಡ್ಡವರು? ಹಾಗೆ ಬೇಗ ಎದ್ದು ಧ್ಯಾನ ಪೂಜೆಯನ್ನು ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ. ನಾನು ಕೂಡ ಸಾಯಿಬಾಬಾರವರ ಧ್ಯಾನವನ್ನು ಬೆಳಿಗ್ಗೆನೇ ಎದ್ದು ಮುಖ ಕೈಕಾಲುಗಳನ್ನು ತೊಳ್ಕೊಂಡು ಧ್ಯಾನಕ್ಕೆ ಕೂರೋದು ಕೂಡ ಉಂಟು. ಆದರೆ ಕೆಲವೊಮ್ಮೆ ವಿಪರೀತ ಕೆಲಸದಿಂದಾಗಿ ಅಥವಾ ಏನೋ ಒಂದು ಸಮಸ್ಯೆಯಿಂದ ಅಥವಾ ಆಲಸ್ಯದಿಂದ ಕೆಲವೊಮ್ಮೆ ಮಲಗಿಬಿಟ್ಟಿರ್ತೇನೆ. ಆಗ ನನಗೆ ಆಗಿರುವಂತಹ ಒಂದು ಸತ್ಯವಾದ ಅನುಭವಗಳೆಂತ ಅಂದರೆ, ಸಾಯಿಬಾಬಾ ಒಮ್ಮೆ ಮಗುವಿನ ರೂಪದಲ್ಲಿಯೂ ಕೂಡ ನನ್ನನ್ನು ಎಬ್ಬಿಸಿರೋದು ಉಂಟು. ಹೇಗಂದರೆ, ಅಮ್ಮ ಎದ್ದೇಳಮ್ಮ, ನಾನು ವಾಶ್ರೂಮ್ಗೆ ಹೋಗಬೇಕು ಅಂಥೇಳಿ 3.5 ವರ್ಷದ ನನ್ನ ಚಿಕ್ಕ ಮಗುವಿನ ರೂಪದಲ್ಲಿ ಸ್ನೇಹಿತರೆ. ನಾನು ಕಣ್ಬಿಟ್ಟು ನೋಡ್ತೀನಿ, ಯಾರೂ ಇಲ್ಲ, ಎಲ್ಲ ಮಲಗಿದ್ದಾರೆ. ಸಮಯ ನೋಡ್ತೀನಿ, ಸರಿಯಾಗಿ ಬೆಳಗ್ಗೆ 4:15 ಧ್ಯಾನದ ಸಮಯ. ಇನ್ನೊಮ್ಮೆ ಸ್ನೇಹಿತರೆ, ನಾನು ಕೆಲಸ ಮಾಡುವಂತಹ ಸಂಸ್ಥೆಯ ಮಾಲೀಕರ ಮೊಮ್ಮಗುವಿನ ನಾಮಕರಣಕ್ಕೆ ಹೋಗಿ ಬಂದಿರ್ತೀವಿ. ಸ್ವಲ್ಪ ದೂರ ಪ್ರಯಾಣ ಇತ್ತು. ಹಾಗಾಗಿ ಸ್ನೇಹಿತರೆ, ರಾತ್ರಿ ಸ್ವಲ್ಪ ತುಂಬಾ ತಡ ಆಗಿತ್ತು, ಸಮಯವಾಗಿತ್ತು. ಹಾಗೆ ಜರ್ನಿ ಮಾಡಿದ್ವಿ ಅಲ್ವಾ, ತುಂಬ ಟಯರ್ಡ್ ಆಗಿತ್ತು. ಸೊ ಹಾಗಾಗಿ ಮಲಗಿದ್ದೆ. ಆದರೆ ಬೆಳಿಗ್ಗೆ ನನಗೆ ಎಚ್ಚರವಾಗಲಿಲ್ಲ ಬೇಗ. ಆದರೆ ಬೆಳಿಗ್ಗೆ ಸಾಯಿಬಾಬಾರವರನ್ನು ಧ್ಯಾನ ಮಾಡುವ ಸಮಯ. ಆದರೆ ನನಗೆ ಎಚ್ಚರನೇ ಆಗಲಿಲ್ಲ. ನಾನು ಹಾಗೆ ಮಲಗಿಬಿಟ್ಟಿದ್ದೀನಿ. ನನಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದು ನನ್ನ ಬೆಸ್ಟ್ ಫ್ರೆಂಡ್ ಚೈತ್ರ ಅವರದ್ದು. ಅವರು ಹಾಗೆ ಹೀಗೆ ಅಂತ ಹೇಳಿ ಮಾತಾಡ್ತಾ ಇರುವಂಥ ಒಂದು ಅನುಭವ. ಮಾತಾಡ್ತಾ ಮಾತಾಡ್ತಾ ಕಣ್ಬಿಟ್ಟು ನೋಡ್ತೀನಿ, ನಾನು ಫೋನ್ನೇ ಹಿಡ್ದಿಲ್ಲ. ಸಮಯ 3:30 ಅಷ್ಟೊತ್ತಾಗಿತ್ತು. ನಂತರ ನನಗೆ ಹಾಸಿಗೆಯಿಂದ ಎದ್ದೇಳಲಿಕ್ಕೆ ಆಗ್ತಾನೇ ಇರಲಿಲ್ಲ. ಅದಕ್ಕೆ ಹಾಗೆ ಮಲ್ಕೊಂಡೆ. ಇನ್ನೂ ಸ್ವಲ್ಪ ಹೊತ್ತಿನ ನಂತರ ನಾವು ನಮ್ಮ ಮನೆ ದೇವರಿಗೆ ಹೋಗಿ ಬಂದ ಹಾಗೆ ದೇವಸ್ಥಾನದಲ್ಲಿ ಒಂದು ಹೋಳು ತೆಂಗಿನಕಾಯಿಯನ್ನು ಮಾತ್ರ ಪ್ರಸಾದವಾಗಿ ಪೂಜೆ ನಂತರ ಕೊಟ್ಟಿರ್ತಾರೆ ನನಗೆ. ನಾನು ಯಾರಿಗೋ ನಮ್ಮ ಸಂಬಂಧಿಕರಿಗೆ ಸ್ವಲ್ಪ ಕೊಡೋಕೆ ಹೋದಾಗ ಇನ್ನೂ ಇಬ್ಬರು ನಮ್ಮ ಸಂಬಂಧಿಕರು ನಮಗೂ ಕೊಡಿ ದೇವರ ಪ್ರಸಾದವನ್ನು ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ಹಾಗೆ ನಾನು ಎಲೆ ಅಡಿಕೆಯನ್ನು ಇಟ್ಟು ಪ್ರಸಾದವನ್ನು ಕೊಡ್ತಿದ್ರೆ, ಯಾರೋ ನನ್ನ ಪಕ್ಕದಲ್ಲಿ ಅರಿಶಿಣ ಕುಂಕುಮವನ್ನು ಕೊಡು ಅಂಥೇಳಿ
ಅರಿಶಿಣ ಕುಂಕುಮದ ಭರಣಿಯನ್ನು ನನಗೆ ಕೊಟ್ಟ ಹಾಗೆ. ನಾನು ನನ್ನ ಪಕ್ಕದಲ್ಲಿ ಯಾರು ಈ ಭರಣಿಯನ್ನು ಕೊಟ್ಟಿದ್ದು ಅಂತ ನೋಡೋದ್ರಲ್ಲಿ ನನಗೆ ಎಚ್ಚರವಾಗುತ್ತೆ. ಅದು ಕನಸು. ಹೇಳ್ಬೇಕಂದ್ರೆ ನಾನು ದೇವಸ್ಥಾನಕ್ಕೆ ಹೋಗೇ ಇಲ್ಲ. ಆಗ ಸಮಯ ಬೆಳಿಗ್ಗೆ 5 ಗಂಟೆ. ಅದು ಕನಸು. ಆಗ ನನ್ನ ಅನುಭವಕ್ಕೆ ಬಂದದ್ದು ಆ ಸಾಯಿಬಾಬಾ ಒಂದು ಸಾರಿ ನನ್ನ ಸ್ನೇಹಿತೆಯ ರೂಪದಲ್ಲಿ ಎದ್ದೇಳಿಸಿದ್ರು. ಆದರೆ ನಾನು ಎದ್ದೇಳಲಿಲ್ಲ. ಹಾಗಾಗಿ ಮತ್ತೆ ಇನ್ನೊಮ್ಮೆ ಮನೆದೇವರ ಪ್ರಸಾದ ಹಂಚಿಕೆಯ ರೂಪದಲ್ಲಿ ಎಚ್ಚರಗೊಳಿಸಿದ್ರು. ಆ ನಂತರ ನನ್ನ ಅರಿವಿಗೆ ಬಂತು ಆ ಸಾಯಿಬಾಬಾರವರು ನಾನು ಎದ್ದೇಳಲಿಲ್ಲ ಅಂಥೇಳಿ 2 ಬಾರಿಯೂ ಬೇರೆ ಬೇರೆ ರೀತಿಯಾದಂತಹ ನೆಪಗಳೊಂದಿಗೆ ಎದ್ದೇಳಿಸಿದ್ರು. ಅವತ್ತು ಅಮಾವಾಸ್ಯೆ ದಿನ, ಹಾಗೆ ನಮ್ಮ ಕುಲದೇವರ ಪೂಜೆಯ ದಿನವೂ ಕೂಡ ಆಗಿತ್ತು. ಕೇಳಿದ್ರಲ್ಲ ಸ್ನೇಹಿತರೆ, ನಾವು ಸಾಯಿಯನ್ನು ನಿಷ್ಕಲ್ಮಶ ಭಾವದಿಂದ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ದೀವಿ ಅಂದರೆ ಸಾಯಿಬಾಬಾ ಸದಾ ನಮ್ಮೊಂದಿಗೆ ಅನೇಕ ಸೂಚನೆಗಳ ಮೂಲಕ ನಮಗೆ ಅವರಿರೋದು ಒಂದು ಅನುಭವಗಳು ಆಗ್ತವೆ. ಹಾಗೆ ಸ್ನೇಹಿತರೆ, ನಾನು ನಿಮಗೆ ಹೇಳಿದ್ದು ಯಾವುದೇ ಒಂದು ಸುಳ್ಳಿನ ಕಟ್ಟು ಕಥೆಯಲ್ಲ, ನನಗಾದಂತಹ ಒಂದು ಸ್ವಂತ ಅನುಭವ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಶ್ರೀ ಸಾಯಿ ಪ್ರಣಾಮ.